ಫಿಫಾ ವಿಶ್ವಕಪ್ನ 32ನೇ ಸುತ್ತಿನ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ಡಿಆರ್ ಕಾಂಗೋವನ್ನ 2-1 ಅಂತರದಿಂದ ಸೋಲಿಸಿದೆ. ಅಟ್ಲಾಂಟಾ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದ ಮೊದಲಾರ್ಧದಲ್ಲಿ ಇಂಗ್ಲೆಂಡ್ ತಂಡ ಹಿನ್ನಡೆಯನ್ನ ಫೇಸ್ ಮಾಡಿತು. ಇನ್ನು ಸೆಕೆಂಡ್ ಹಾಫ್ನಲ್ಲಿ ನಾಯಕ ಹ್ಯಾರಿ ಕೇನ್ 2 ಗೋಲುಗಳನ್ನು ಗಳಿಸಿ ತಂಡಕ್ಕೆ ಗೆಲುವನ್ನು ತಂದುಕೊಟ್ರು. ಈ ಗೆಲುವಿನ ಜೊತೆಗೆ ಇಂಗ್ಲೆಂಡ್ ತಂಡ 16ರ ಸುತ್ತಿಗೆ ಮುನ್ನಡೆದಿದ್ದು ಅಲ್ಲಿ ಮೆಕ್ಸಿಕೋ ತಂಡವನ್ನು ಫೇಸ್ ಮಾಡುತ್ತೆ. ತಮ್ಮ ಮೊದಲ ವಿಶ್ವಕಪ್ ನಾಕ್ಔಟ್ ಪಂದ್ಯವನ್ನು ಆಡ್ತಾ ಇರುವಂತಹ ಡಿಆರ್ ಕಾಂಗೋ ಆರಂಭಿಕ ಗೋಲ್ ಗಳಿಸೋ ಮೂಲಕ ಎಲ್ಲರನ್ನೂ ಕೂಡ ಅಚ್ಚರಿಗೊಳಿಸಿತು. 7ನೇ ನಿಮಿಷದಲ್ಲಿ ಚಾನ್ಸೆಲ್ ಎಂಬೆಂಬಾ ನೀಡಿದ ಪಾಸ್ನಿಂದ ಬ್ರಿಯಾನ್ ಸಿಪೆಂಗಾ ಚೆಂಡು ಇಂಗ್ಲೆಂಡ್ ಗೋಲು ಪೆಟ್ಟಿಗೆಗೆ ತಲುಪಿತು. ಇದು ಬ್ರಿಯಾನ್ ಅವರ ಮೊದಲ ಅಂತಾರಾಷ್ಟ್ರೀಯ ಗೋಲ್ ಆಗಿದೆ. ನಂತರ ಕಾಂಗೋ ತಂಡದ ರಕ್ಷಣಾ ಪಡೆ ಮತ್ತು ಗೋಲ್ ಕೀಪರ್ ಲಿಯೋನೆಲ್ ಎಂಪಾಸಿ ಅದ್ಭುತ ಪ್ರದರ್ಶನವನ್ನು ನೀಡಿದ್ರು. ಫಸ್ಟ್ ಹಾಫ್ನಲ್ಲಿ ಎಂಪಾಸಿ ಹಲವಾರು ಅತ್ಯುತ್ತಮ ಸೇವ್ಗಳನ್ನು ಮಾಡಿ ಇಂಗ್ಲೆಂಡ್ನ ದಾಳಿಯನ್ನು ತಡೆದ್ರು. ಇದರಿಂದಾಗಿ ಅರ್ಧಾವಧಿಯಲ್ಲಿ ಕಾಂಗೋ 1-0 ಮುನ್ನಡೆ ಸಾಧಿಸಿತು. ಇನ್ನು 75ನೇ ನಿಮಿಷದಲ್ಲಿ ಇಂಗ್ಲೆಂಡ್ ತಂಡ ಮೊದಲ ಗೋಲನ್ನು ಕಲೆ ಹಾಕಿ ಟೈ ಆಗುತ್ತೆ. ಅದಾದಮೇಲೆ ಸ್ಟಾರ್ ಫಾರ್ವರ್ಡ್ ಹ್ಯಾರಿ ಕೇನ್ ಗೋಲು ಗಳಿಸಿದ್ರು. ಹಾಗೆ ಆಂಥೋನಿ ಗಾರ್ಡನ್ ಅವರ ಅದ್ಭುತ ಪಾಸನ್ನು ಕೇನ್ ಹೆಡರ್ ಮೂಲಕ ಗೋಲ್ಗೆ ಕಳಿಸಿದ್ರು. ಇನ್ನು ಇಂಗ್ಲೆಂಡ್ ತಂಡ ಆವಾಗ ಟೈ ಆಗುತ್ತೆ. ಕೇವಲ 11 ನಿಮಿಷಗಳ ನಂತರ 86ನೇ ನಿಮಿಷದಲ್ಲಿ ಕೇನ್ ಮತ್ತೊಂದು ಗೋಲು ಗಳಿಸಿ ಇಂಗ್ಲೆಂಡ್ಗೆ 2-1 ಮುನ್ನಡೆ ಒದಗಿಸಿದ್ರು. ಈ ಬಾರಿ ಕೇನ್ ಚೆಂಡನ್ನು ಮೇಲಿನ ಮೂಲೆಗೆ ಸ್ಲಾಟ್ ಮಾಡಿದ್ರು. ಇನ್ನು ಸೆಕೆಂಡ್ ಹಾಫ್ನಲ್ಲಿ ಗಾಯದ ಸಮಯದಲ್ಲಿ ಕಾಂಗೋ ತಂಡ ಬಾಕ್ಸ್ನ ಹೊರಗೆ ಫ್ರೀ ಕಿಕ್ ಅನ್ನು ಪಡೀತು. ಯೋನ್ ವಿಸ್ಸಾ ಶಾಟ್ ತೆಗೆದುಕೊಳ್ಳುವ ಮೂಲಕ ಸಮಬಲ ಸಾಧಿಸಲು ಕೊನೆಯ ಅವಕಾಶ ಹೊಂದಿದ್ರು. ಆದರೂ ಕೂಡ ಚೆಂಡು ಕ್ರಾಸ್ ಬಾರ್ನ ಮೇಲೆ ಹೋಯಿತು ಮತ್ತು ಕಾಂಗೋ ಸೋಲಿನೊಂದಿಗೆ ಮ್ಯಾಚ್ನಿಂದ ಹೊರಬಿತ್ತು. ಇಂಗ್ಲೆಂಡ್ ಫುಟ್ಬಾಲ್ ತಂಡದ ಈ ಗೆಲುವು ಐತಿಹಾಸಿಕವಾಗಿತ್ತು ನಿಜಕ್ಕೂ ಕೂಡ. ಇನ್ನು ದೇಶದಲ್ಲಿ ಫುಟ್ಬಾಲ್ ಅಭಿಮಾನಿಗಳ ಉತ್ಸಾಹ ಈಗಾಗಲೇ ತಾರಕಕ್ಕೇರಿದ್ದು ಯಾವುದೇ ಅಡೆತಡೆ ಇಲ್ಲದೆ ಅತ್ಯುತ್ತಮ ಡಿಜಿಟಲ್ ವೀಕ್ಷಣಾ ಅನುಭವದೊಂದಿಗೆ ಈ ಕ್ರೀಡಾ ರೋಮಾಂಚನವನ್ನು ಸವಿಯೋದಕ್ಕೆ ಇವತ್ತೇ ZEE5 ಮತ್ತು ಯುನೈಟೆಡ್ 8 ಸ್ಪೋರ್ಟ್ಸ್ನಲ್ಲಿ ಲೈವ್ ವೀಕ್ಷಿಸಿ, ಜೊತೆಗೆ ನಿಮ್ಮ ನೆಚ್ಚಿನ ತಂಡವನ್ನು ಹುರಿದುಂಬಿಸಿ.